ನಮಸ್ಕಾರ ಸ್ನೇಹಿತರೆ, ಅಡುಗೆ ಸಂಭ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿರುವ ಪದಾರ್ಥಗಳಿಂದ ರುಚಿಯಾದ ಅಗಸೆ ಬೀಜದ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸುತ್ತೇನೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟವಾಗುವ ಈ ಒಂದು ಚಟ್ನಿ ಅಂತ ಹೇಳ್ಬೋದು. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಬೇಕಾಗುವ ಪದಾರ್ಥಗಳನ್ನು ನೋಡಿ ರುಚಿಯಾದ ಅಗಸೆ ಬೀಜದ ಚಟ್ನಿಯನ್ನು ಮಾಡೋಣ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ 1 ಕಪ್ ಆಗುವಷ್ಟು ನಾನು ಅಗಸೆ ಬೀಜನ ಕಾದಿರೋ ಹಂಚು ಮೇಲೆ ಹಾಕ್ಕೊಂಡು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಮೆಗಾ 3 ಇರುತ್ತೆ, ಫೈಬರ್ ಕಂಟೆಂಟ್ ಇರುತ್ತೆ, ಹಾರ್ಟ್ಗೆ ನಮಗೆ ಹೆಲ್ದಿ ಆಗಿರೋಕ್ಕೆ ತುಂಬ ಉಪಯೋಗ ಮಾಡುತ್ತೆ ಆ್ಯಂಡ್ ಹೊಟ್ಟೆ ತುಂಬಿದ ಅನುಭವ ಕೂಡ ಆಗುತ್ತೆ. ಇದನ್ನು ವೆಯ್ಟ್ ಲಾಸ್ ಮಾಡೋರು ಕೂಡ ತಿನ್ಬೋದು. ಇವಾಗ ಹುರ್ಕೊಂಡಿದ್ದೀನಿ, ಒಂದು ಸೈಡ್ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ. ಅದು ಸ್ವಲ್ಪ ಆರಬೇಕು. ಆಮೇಲೆ ಕಾದಿರೋ ಹಂಚು ಮೇಲೆ ಒಂದು 10ರಿಂದ 15 ಕಾಳಷ್ಟು ಶೇಂಗಾನ, ಸ್ವಲ್ಪ ಒಣ ಕರಿಬೇವನ್ನ ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ, ಪುಟಾಣಿನ ಹಾಕ್ಕೊಳ್ಳಿ. ಸೊ ಇವೆಲ್ಲವನ್ನು ನಾನು ಎಣ್ಣೆ ಹಾಕ್ತಾ ಇಲ್ಲ, ಡ್ರೈ ರೋಸ್ಟಾಗಿ ಹುರ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಎಣ್ಣೆ ಕೂಡ ಹಾಕಿ ಮಾಡ್ತಾರೆ, ಸೊ ಆ ರೀತಿ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಬೇಕಪ್ಪ ಅಂತಂದರೆ ಲಾಸ್ಟ್ ನೀವು ಅಗಸೆ ಬೀಜದ ಚಟ್ನಿನ ಪುಡಿ ಮಾಡ್ಕೊಳ್ಳುವಾಗ ಕಲರ್ ಬರೋಕ್ಕೋಸ್ಕರ ನೀವು 1 ಸ್ಪೂನ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಯಾವುದೇ ರೀತಿಯ ಇಲ್ಲಿ ಹುರ್ಕೊಳ್ಳಿಕ್ಕೆ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. ಸೊ ಬನ್ನಿ ಇವಾಗ ಹುರ್ಕೊಂಡಾಗಿದೆ. ಸೊ ಅದನ್ನು ಆ ಒಂದು ಅಗಸೆ ಬೀಜಕ್ಕೆ ಸೇರಿಸ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಆ ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಬಂದುಬಿಟ್ಟು ಪ್ರೆಗ್ನೆಂಟ್ ವುಮನ್ಸ್ ತಿನ್ನಲಿಕ್ಕೆ ಹೋಗಬೇಡಿ, ಡಾಕ್ಟರ್ ಸಜೆಷನ್ ಇದ್ದರೆ ತಿನ್ಬೋದು. ಆ್ಯಂಡ್ ಅಗಸೆ ಬೀಜ ಅಲರ್ಜಿ ಇರೋರು ಕೂಡ ತಿನ್ನಲಿಕ್ಕೆ ಹೋಗಬೇಡಿ. ಆ್ಯಂಡ್ ಇವಾಗ ಈ ಜಾರಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಆ್ಯಂಡ್ ಇಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಸೊ ಖಾರ ಜಾಸ್ತಿ ಬೇಕಪ್ಪ ಅಂತಂದರೆ ನೀವು ಇನ್ನೂ ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ತಿನ್ಬೋದು. ಇವಾಗ ಒಂದು ಸುತ್ತು ಆಗುವಷ್ಟು ರುಬ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಎಣ್ಣೆ ಹಾಕದೆ ಹುರ್ಕೊಂಡಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ನೀವು ಕಲರ್ ಬರೋಕ್ಕೋಸ್ಕರ ಅಂತ 1 ಸ್ಪೂನ್ ಆಯಿಲ್ನ ಇಲ್ಲಿ ಯೂಸ್ ಮಾಡಿಬಿಟ್ರೆ ನೋಡಿ, ವಾವ್, ಕಲರ್ ಅಂತೂ ಸಖತ್ತಾಗಿ ಬಂದಿದೆ ಅಲ್ವಾ. ಸೊ ಎಣ್ಣೆಲೇ ಎಲ್ಲ ಪದಾರ್ಥ ಹಾಕ್ಕೊಂಡು ಹುರ್ಕೊಂಡು ಇಷ್ಟೊಂದು ಕಲರ್ ಬರಲ್ಲ. ಸೊ ಮಿಕ್ಸಿ ಮಾಡುವಾಗ 1 ಸ್ಪೂನ್ ಆಯಿಲ್ ಹಾಕ್ಬಿಟ್ರೆ ಇಷ್ಟು ಚೆನ್ನಾಗಿ ಕಲರ್ ಅಂತೂ ನಮಗೆ ಸಿಗುತ್ತೆ. ಸೊ ಇವಾಗ ಅಗಸೆ ಬೀಜ ಒಂದೊಂದು ಪುಡಿ ಆಗಿರಲಿಲ್ಲಪ್ಪ ಅಂತಂದರೆ ಡೋಂಟ್ ವರಿ, ಯಾಕಂದರೆ ಅದು ಮಿಡಲ್ ತಿನ್ನೋವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ. ಕಲರ್ ನೋಡ್ಬೋದು ನೀವು. ನನಗಂತೂ ಸಖತ್ ಇಷ್ಟ ಆಗಿತ್ತು. ಮನೆಯಲ್ಲೇ ಮಾಡಿ ಇಟ್ಟು ಒಂದು 5 ಡೇಸ್ಗೆ ಎಲ್ಲ ಖಾಲಿಯಾಗಿಬಿಟ್ಟಿದ್ದು. ಸೊ ಈ ಥರ ಒಂದು ಚಟ್ನಿನ ನೀವು ಮಕ್ಕಳಿಂದ ದೊಡ್ಡವರೆಗೂ ಕೊಟ್ಟರೆ ಕೂಡ ಫೈಬರ್ ಆಯಿತು, ಒಮೆಗಾ ಆಯಿತು, ಎಲ್ಲನೂ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅಂಶಗಳು ಸಿಗುತ್ತೆ. ಆ್ಯಂಡ್ ಇದನ್ನು ಚಪಾತಿ ಜೊತೆ, ರೋಟಿ ಜೊತೆ, ದೋಸೆ ಜೊತೆ ಅಥವಾ ರೈಸ್ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಅದ್ರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ನನಗೆ ರೈಸಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ. ಸೊ ಇಲ್ಲಿ ರೈಸಲ್ಲಿ ನಾನು ತಿಂತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.